ಅಣ್ಣ ಅವ್ರ ಮದ್ವೆ ಬೇಡ ಅಂತಿದ್ದಾರೆ. ಇದು ಸಣ್ಣ ವಿಷಯ ಅಲ್ಲ. ಇನ್ನೇನು ಎಂಗೇಜ್ಮೆಂಟ್ ಆಗುತ್ತೆ ಅನ್ನೋಷ್ಟರಲ್ಲಿ ಮದ್ವೆನೇ ಬೇಡ ಅಂದ್ರೆ ಪಾಪ ಹುಡುಗಿಗೆ ಹೇಗಾಗ್ಬೇಡ. ಇದೊಂದು ಹುಡುಗಿ ಜೀವನದ ಪ್ರಶ್ನೆ. ನೀನು ಸರಿಯಾಗಿ ಯೋಚನೆ ಮಾಡಿದ್ಯಾ? ಸಡನ್ ಆಗಿ ಮದ್ವೆ ಬೇಡ ಅಂತಿದ್ಯಾ? ರಮ್ಯಾಗೆ ಏನ್ ಅನ್ನಿಸ್ಬೇಕು? ನಿನ್ನನ್ನ ಕೇಳಿ ನಿರ್ಧಾರ ಮಾಡಿರೋ ಮದ್ವೆ ಇದು. ವಿರಾಜ್, ಈ ಗಿಫ್ಟ್ ನೀನು ಬೇಡ ಅನ್ನಲ್ಲ ತಾನೆ? ನಾನು ಮಾತು ಕೊಟ್ಟಿದ್ದೀನಿ ವಿರಾಜ್. ರಮ್ಯಾ ನಿನಗ್ ಸರಿಯಾದ ಜೋಡಿ ಅಲ್ಲ ಅಂತ ನಿನಗ್ಯಾಕನ್ಸುತ್ತೆ? ಅಥವಾ ಬೇರೆಯವರ ಅಭಿಪ್ರಾಯನ ನೀನ್ ಹೇಳ್ತಾ ಇದೀಯಾ? ಬೇರೆಯವ್ರ ಅಭಿಪ್ರಾಯನ ಕೇಳಬೇಕು ಅಮ್ಮಮ್ಮ, ಆದರೆ ನಮ್ಮ ನಿರ್ಧಾರ ಸ್ವಂತದಾಗಿರಬೇಕು. ಇದನ್ನ ನೀವೇ ಹೇಳ್ಕೊಟ್ಟಿರೋದು. ಇದು ನನ್ನದೇ ನಿರ್ಧಾರ. ಒಂದು ನಿಶ್ಚಯವಾದ ಮದ್ವೆ ಮುರಿದು ಬಿದ್ರೆ ಹುಡುಗನ್ ಜೀವನ ಅಷ್ಟೇನ್ ಬದಲಾಗಲ್ಲ ವಿರಾಜ್. ಆದ್ರೆ ಆ ಹುಡುಗಿ ಜೀವನಕ್ಕೆ ಅದೊಂದು ಕಪ್ಪು ಕಲೆ ಆಗುತ್ತೆ. ಅದು ಅಲ್ಲದೆ ಇದು ನಾನು ಮಾತು ಕೊಟ್ಟಿರೋ ಸಂಬಂಧ. ನಿಮಗೆ ಮಾತು ಕೊಟ್ಟಿದ್ದೀನಿ ಅಂತನೋ, ಅಥವಾ ರಮ್ಯಾಗೆ ಬೇಜಾರಾಗತ್ತೆ ಅಂತನೋ, ಇಲ್ಲ ಮನೆಯವ್ರಿಗೆಲ್ಲ ಖುಷಿ ಆಗತ್ತೆ ಅಂತನೋ ನಾನು ಅವಳನ್ನ ಮದುವೆ ಆಗ್ಬೋದು. ಆದರೆ ಇದರಿಂದ ಏನಾಗತ್ತೆ ಗೊತ್ತಾ ಅಮ್ಮಮ್ಮ? ಅವಳ ಮೇಲೆ ಪ್ರೀತಿ ಇಲ್ದಿರೋ ನಾನು ಪ್ರತಿದಿನ ಪ್ರೀತಿ ನಾಟಕ ಆಡಬೇಕಾಗತ್ತೆ. ಆ ನಾಟಕ ಎಷ್ಟು ದಿನ ಅಂತ ನಡೆಯುತ್ತೆ ಅಮ್ಮಮ್ಮ? ಜೀವನ ಪೂರ್ತಿ ಜೊತೆಲಿರೋಳಿಗೆ ಒಂದು ಕ್ಷಣ ನನ್ನ ಪ್ರೀತಿ ನಾಟಕ ಅಂತ ಗೊತ್ತಾಗಲ್ವಾ? ಅಮ್ಮಮ್ಮ, ಅವಳ ಕನಸನ್ನ ನಾನು ಮುರಿಯಕ್ಕೆ ಹೋಗ್ತಾ ಇದ್ದೀನಿ ನಿಜ. ಅದನ್ನ ನಾನು ಈಗ ಮಾಡಲಿಲ್ಲ ಅಂದರೆ ರಮ್ಯ ಮುಂದಕ್ಕೆ ತುಂಬ ಅನುಭವಿಸ್ಬೇಕಾಗತ್ತೆ. ಅರ್ಥ ಮಾಡ್ಕೊಳ್ಳಿ ಅಮ್ಮಮ್ಮ. ಸಾರಿ ವಿರಾಜ್, ಅರು ಅಮ್ಮ ಅವ್ರ ಮಾತು ಬಿಟ್ಟು ನಿನ್ನ ಮಾತು ಕೇಳ್ತಾರೆ ಅನ್ಕೊಂಡಿದ್ಯಾ? ಅದು ನಿನ್ನ ಭ್ರಮೆ. ಮಿಥಿಲಾ, ಡೋಂಟ್ ವರಿ. ಅಮ್ಮಮ್ಮನ ಅಹಂ ಇರೋವರೆಗೂ ಈ ಮನೆಯ ಎಲ್ಲರ ಕಂಟ್ರೋಲ್ ನಿನ್ನ ಕೈಲೇ ಇರುತ್ತೆ. ರಮ್ಯಾ ವಿರಾಜ್ ಮದುವೆ ಅವರೇ ನಿಂತು ಮಾಡಿಸ್ತಾರೆ. ಅರು ಮೇಡಮ್ ಇದಕ್ಕೆಲ್ಲ ಒಪ್ಪಲ್ಲ. ಅವ್ರು ಒಂದು ಸಲ ನಿರ್ಧಾರ ಮಾಡಿದ್ರೆ ಮುಗೀತು. ಆ ಬ್ರಹ್ಮ, ವಿಷ್ಣು, ಮಹೇಶ್ವರ ಯಾರೇ ಬಂದ್ರು ಕ್ಯಾರೆ ಅನ್ನಲ್ಲ. ಅಂದ್ರೆ ಮದ್ವೆ ನಿಂತೋಗಲ್ಲ ಅಂತ ಆಯ್ತು. ಪಾಪ ವಿರಾಜ್ ಅಣ್ಣ ಅವ್ರಿಗಿಷ್ಟ ಇಲ್ಲ ಅಂದಿದ್ರೆ ಮೊದ್ಲೇ ಹೇಳ್ಬೇಕಿತ್ತು. ಹೀಗೆ 3 ವಾರ ಸುಮ್ನಿದ್ದು ಈಗ ಬಂದ್ ಹೇಳಿದ್ರೆ ಪಾಪ ಆ ಹುಡ್ಗಿಗೆ ಏನೆಲ್ಲ ಆಸೆ ಇಟ್ಕೊಂಡಿದ್ಲೋ ಏನೋ. ಈಗ ಸುಮ್ನೆ ಅವಳ ಮನ್ಸ್ ಮುರಿತಾ ಇದ್ದಾರೆ. ಇದನ್ನ ಮನೆಯವರು ಒಪ್ಬಾರ್ದು. ಇಲ್ಲ ಮಲ್ಲಿ, ವಿರಾಜ್ ಆಗೆಲ್ಲ ಸಡನ್ ಆಗಿ ನಿರ್ಧಾರ ತಗೊಳ್ಳೋರಲ್ಲ. ಪಾಪ 3 ವಾರದಿಂದ ಮನೆಯವರೆಲ್ಲ ಆಸೆ ಪಟ್ಟಿದ್ದಾರೆ ಅಂತ ಮದ್ವೆಗೆ ಒಪ್ಕೊಳಕ್ ಅದೆಷ್ಟು ಕಷ್ಟಪಟ್ಟಿದ್ದಾರೋ ಏನೋ. ಕಷ್ಟಪಟ್ಟಿರ್ಬೋದು, ಆದ್ರೆ ಕೊನೆಗೂ ಮದ್ವೆ ಮುರಿಯೋ ಹಾಗೆ ಆಯ್ತಲ್ಲ. ಮೊದ್ಲೇ ಬೇಡ ಅಂದಿದ್ರೆ ಮನೇಲಿ ಈ ತರ ಪಂಚಾಯಿತಿ ಎಲ್ಲ ಆಗತ್ ತಪ್ತಿತ್ತಾ? ಮಲ್ಲಿ, ವಿರಾಜ್ ಈ ಮನೆಯಲ್ಲಿ ಬೇರೆ ತರದ ಮನುಷ್ಯ. ಅವ್ರದೊಂಥರ ಹೆಂಗರಳು. ಯಾರಿಗೂ ನೋವಾಗ್ಬಾರ್ದು ಅಂತ ಅವರೇ ನೋವು ತಿಂತಿರ್ತಾರೆ, ಓದಾಡ್ತಾರೆ. ಹಂಗ ನೋಡಕ್ ಹೋದ್ರೆ ರಮ್ಯಾ ಮೇಡಮ್ ನಮ್ ವಿರಾಜ್ ತದ್ವಿರುದ್ಧ. ಹೌದಾ? ಹೌದು ಮಲ್ಲಿ, ವಿರಾಜ್ ರಮ್ಯಾ ಮೇಡಮ್ ಸೆಟ್ ಆಗಲ್ಲ ಅಂತ ನಂಗೆ ಯಾವಾಗ್ಲೂ ಅನಿಸ್ತಿತ್ತು. ವಿರಾಜ್ ಟೈಮ್ ಇರೋ ಮುಂಚೆ ಈ ನಿರ್ಧಾರ ತಗೊಂಡ್ರಲ್ಲ, ನನ್ಗೆ ಅದೇ ಸಮಾಧಾನ. ನೀನ್ ಹೇಳ್ದಾಗೆ ವಿರಾಜ್ ಸರ್ ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ರೆ ಒಳ್ಳೇದೇ ಅಣ್ಣ. ಮಲ್ಲಿ, ಈ ಮನೇಲಿ ಎಲ್ರು ನಾನು ಸಾರು, ಮೇಡಮ್ಮು ಅಂತ ಕರಿತೀನಿ. ಆದ್ರೆ ವಿರಾಜ್ ಮಾತ್ರ ಅಣ್ಣ ಅಂತ ಕರಿತೀನಿ.
ಯಾಕೆ ಗೊತ್ತಾ ಮಲ್ಲಿ? ನಿಂಗೆ ಅವ್ರಂದ್ರೆ ಅಷ್ಟಿಷ್ಟನಾ? ಅವ್ರಂದ್ರೆ ಎಲ್ರಿಗೂ ಇಷ್ಟ. ದೊಡ್ಡ ಮನ್ಸು, ಸಿಂಪಲ್ ಹೃದಯ. ಒಂದೊಂದ್ಸಲ ಇಷ್ಟು ದೊಡ್ಡ ಶ್ರೀಮಂತಿಕೆ ಇದೆ ಅನ್ನೋದು ಮರ್ತು ಬದುಕ್ಬಿಡ್ತಾರೆ. ಹೌದು, ಹೆಚ್ಚಿನ ಶ್ರೀಮಂತರಿಗೆ ಭಾವನೆಗಳೇ ಇರಲ್ಲ. ಒಂಥರ ರೋಬೋಟ್ ಮಿಷಿನ್ಗಳ ತರ ಇರ್ತಾರೆ. ಅದಕ್ಕೆ ವಿರಾಜಣ್ಣ ಡಿಫ್ರೆಂಟು. ಈ ಮನೇಲಿ ಎಲ್ರೂ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ನಾನು ಮಾಡೋ ತರ್ಲೇನ ಎಲ್ರೂ ಸಹಿಸ್ಕೊಂತಾರೆ. ಆದ್ರೆ ನನಗೆ ನೋವಾದಾಗ ಬಂದು ಸಮಾಧಾನ ಮಾಡೋದು ವಿರಾಜಣ್ಣ ಒಬ್ರೆ. ಅವರು ನನ್ನ ಅಣ್ಣನ ತರ, ಒಬ್ಬ ಕೆಲಸದವನ್ನ ತಮ್ಮನ್ ತರ ನೋಡ್ಕೊಂತಾರೆ. ನಾನು ಅವ್ರ ಕಾಲು ಎಳಿತಿರ್ತೀನಿ, ಅವರು ನನ್ನ ಕಾಲು ಎಳಿತಿರ್ತಾರೆ. ಆದ್ರೆ ನನಗೆ ಬೇಜಾರಾಯ್ತಾ ಅಂತ 100 ಸಲ ಕೇಳೋಷ್ಟು ಒಳ್ಳೆಯವರು ನಮ್ಮ ಅಣ್ಣ. ಹನ್ನೊಂದವನ ಬಗ್ಗೆನೇ ಇಷ್ಟು ಯೋಚನೆ ಮಾಡೋರು ಚಿಕ್ಕ ವಯಸ್ಸಿಂದ ಫ್ರೆಂಡ್ ಆಗಿರೋ ರಮ್ಯ ಮೇಡಮ್ ಬಗ್ಗೆ ಯೋಚನೆ ಮಾಡಲ್ವಾ ಹೇಳು? ಎಲ್ರೂ ಭಾವನೆಗೂ ಬೆಲೆ ಕೊಡೋಂಥವ್ರು ತಮ್ಮ ಮನ್ಸಿನ ವಿರುದ್ಧ ಮದುವೆ ಆಗ್ಬಾರ್ದು ಮಲ್ಲಿ. ನಿಜ ಅಣ್ಣ, ಇಷ್ಟ ಇಲ್ಲದೆ ಮದ್ವೆ ಆಗೋದು ಮದ್ವೆನೇ ಬೇಡ ಅನ್ನೋದಕ್ಕಿಂತ ದೊಡ್ಡ ತಪ್ಪು. ನಮ್ ವಿರಾಜಣ್ಣನ ಮದುವೆ ಆಗೋ ಹುಡುಗಿ ಹೇಗಿರ್ಬೇಕು ಗೊತ್ತಾ? ನೀವೇ ಹೇಳಿ. ನೋಡೋದಕ್ಕೆ ಮುದ್ದಾಗಿರ್ಬೇಕು. ನಕ್ರೆ ಅಳ್ತಾ ಇರೋ ಮಗುನು ಕೂಡ ಅಳು ನಿಲ್ಸ್ಬಿಡ್ಬೇಕು. ಸಿಟ್ಟು ಮಾಡ್ಕೊಂಡ್ರೆ ಒಂದೇ ಕ್ಷಣದಲ್ಲಿ ಕರಿಗೆ ನೀರಾಗ್ಬಿಡ್ಬೇಕು. ತೊಂದ್ರೆ ಅಂತ ಬಂದ್ರೆ 100 ದಾರಿ ಹುಡ್ಕೋಷ್ಟು ಬುದ್ಧಿವಂತೆ ಆಗಿರ್ಬೇಕು. ಕೊನೆಯದಾಗಿ ನಮ್ ವಿರಾಜಣ್ಣನ್ ಸಿಂಪಲ್ ಹೃದಯ ಅರ್ಥ ಮಾಡ್ಕೊಳ್ಳೋ ಸಿಂಪಲ್ ಹುಡುಗಿ ಆಗಿರ್ಬೇಕು. ನಕ್ರೆ ಹೇಗಿರ್ಬೇಕು ಅಂತ ಗೊತ್ತಾಯ್ತು. ಅತ್ರೆ ಹೇಗಿರ್ಬೇಕು? ಏನು? ನಮ್ ವಿರಾಜಣ್ಣ ಮದುವೆ ಆಗೋ ಹುಡುಗಿ ಅಳೋದಾ? ಅವಳು ಈರುಳ್ಳಿ ಕೊಯ್ಬೇಕಾದ್ರೂ ಕಣ್ಣಲ್ಲಿ ನೀರ್ ಬರ್ಬಾರ್ದು ಹಂಗ ನೋಡ್ಕಂತಾರ ಗೊತ್ತಾ? ಇದೇ ನಿನ್ ಕೊನೆ ನಿರ್ಧಾರನಾ? ಹೌದು ಅಮ್ಮಮ್ಮ, ನಾನು ರಮ್ಯನ ಮದುವೆ ಆಗಲ್ಲ. ನೀನ್ ಆಗ್ತೀಯೋ ಬಿಡ್ತೀಯೋ ನಿನ್ ನಿರ್ಧಾರ ಇಲ್ಲಿ ಮುಖ್ಯ ಅಲ್ಲ. ಈ ಮನೆ ಮರ್ಯಾದೆ ಮುಖ್ಯ. ಅಮ್ಮ, ಇದು ಅವನಿಗೆ ಸಂಬಂಧಪಟ್ಟ ವಿಷಯ, ಅವನೇ ಮಾತಾಡಬೇಕು, ನಾವಲ್ಲ. ಹರ್ಷಿತ್, ನಾಳೆ ಈ ಮದುವೆ ನಿಂತ್ರೆ ರಮ್ಯ ಕುಟುಂಬಕ್ಕೆ ನಾವು ಹೇಗೋ ಮುಖ ತೋರಿಸೋದು? ಹೌದಮ್ಮ, ಮಕ್ಕಳು ದುಡುಕ್ತಾರೆ ಅಂತ ನಾವು ದುಡುಕಿ ನಿರ್ಧಾರ ತಗೊಳ್ಳೋದು ಬೇಡ. ಅಣ್ಣ, ನಿನಗೆ ನಿನ್ ಮಗನ್ ಖುಷಿಗಿಂತ ಇದೇ ಮುಖ್ಯ ಆಗೋಯ್ತಾ? ವಿರಾಜ್ ಯಾವತ್ತು ಬಾಯಿ ಬಿಟ್ಟು ತನ್ನ ಭಾವನೆಗಳನ್ನ ಹೇಳ್ಕೊಂಡೋನಲ್ಲ. ಅಂಥವನು ಈ ಮದುವೆ ಬೇಡ ಅಂತ ಹೇಳ್ತಾ ಇದ್ದಾನೆ. ಅವನ ಭಾವನೆಗಳಿಗೂ ಬೆಲೆ ಕೊಡ್ಬೇಕಲ್ವ ರೀ?